ಸ್ನೇಹಿತರೆ ನಮಸ್ಕಾರ. ಇವತ್ತಿನ ವಿಡಿಯೋ ಪಿತೃದೋಷದ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ. ನನಗೆ ಸುಮಾರು ಕ್ವಶನ್ಸ್ ಇತ್ತು. ಈ ಪಿತೃದೋಷ ಹೆಂಗೆ ಬರೋದು, ಎಲ್ಲಿಂದ ಬರುತ್ತೆ, ಇದ್ರದ್ದು ಸಿಂಪ್ಟಮ್ಸ್ ಏನು, ಮತ್ತು ಈ ಪಿತೃದೋಷ ಇರೋದಂತ ನಮಗೆ ಹೆಂಗೆ ಗೊತ್ತಾಗತ್ತೆ. ಸೊ ಶುರು ಮಾಡೋಣ. ಇವತ್ತಿನ ವಿಡಿಯೋ ಟಾಪಿಕ್ ಈಸ್ ಪಿತೃದೋಷ. ಪಿತೃದೋಷ ಏನಂತ ಅರ್ಥ ಮಾಡ್ಕೊಳ್ಳೋಣ ಫಸ್ಟ್. ಪಿತೃದೋಷ ಇದು ನಮಗೆ ಎಲ್ಲಿಂದ ಹುಟ್ಟಿರೋದು? ಮನೆಯಿಂದ ಹುಟ್ಟಿರೋದು. ನಿಮ್ಮ ಪ್ರಶ್ನೆ ಇತ್ತು, ಇದು ಪಿತೃದೋಷ ಹೆಂಗೆ ಬರುತ್ತೆ, ಇದ್ರ ಸಿಂಪ್ಟಮ್ಸ್ ಏನು? ಸಿಂಪ್ಟಮ್ಸ್ ಏನೂ ಇಲ್ಲ. ಪಿತೃದೋಷ ಇರೋದು ಏನು ಸಿಂಪ್ಟಮ್ಸ್ ಕಾಣಲ್ಲ. ನಾರ್ಮಲ್ ಲೈಫ್ ನೀವು ಹೆಂಗೆ ಲೀಡ್ ಮಾಡ್ತೀರೋ ಅದೇ ಥರ ನೀವು ಲೀಡ್ ಮಾಡ್ಕೊಂಡು ಹೋಗ್ತೀರಾ. ಈಗ ಪಿತೃದೋಷ ಇದ್ರೆ ಏನು ಪ್ರಾಬ್ಲಮ್ಮು ಅಥವಾ ಏನು ಬೆನಿಫಿಟ್ಟು? ಪಿತೃದೋಷ ಪಿತೃದೋಷ ಆಯು ಕಡಿಮೆ ಮಾಡುತ್ತೆ. ಇದು ಪಿತೃದೋಷ ಫಾರ್ ಎಕ್ಸಾಂಪಲ್, ಈಗ ನಿಮ್ಮ ತಲೆಯಿಂದ ಬಂದರೆ 7 ತಲೆವರೆಗೂ ಇರುತ್ತೆ. ದಿಸ್ ಇಸ್ ಅ ಮೇಜರ್ ಡ್ರಾಬ್ಯಾಕ್. ಮೀನ್ಸ್ 60 ಇಯರ್ಸ್ ಯಾರಿಗೆ ಪಿತೃದೋಷ ಇರುತ್ತೋ 60 ಇಯರ್ಸ್ ಕ್ರಾಸ್ ಮಾಡೋಕ್ಕೆ ಆಗಲ್ಲ. ಮೀನ್ಸ್ 55 ಇನ್ 60 ಮಧ್ಯದಲ್ಲಿ ಹೋಗ್ಬಿಡ್ತಾರೆ ಸುಮಾರು ಜನರು. ಆ್ಯಕ್ಚುಲಿ ಇದ್ರದ್ದು ಸೈಕಲ್ ನೀವು ಅರ್ಥ ಮಾಡ್ಕೊಬೇಕು. ಇದು ಸೈಕಲ್ ಹೆಂಗಂದರೆ 15 ವರ್ಷ, 25 ವರ್ಷ, 35 ವರ್ಷ, 45 ವರ್ಷ, 55 ವರ್ಷ, ಈ ಟೈಮ್ ಫ್ರೇಮ್ನಲ್ಲೇ ಜಾಸ್ತಿ ಜನಗಳು ಹೋಗ್ಬಿಡ್ತಾರೆ. ಈಗ ಹೋಗ್ಬಿಡ್ತಾರೆ ಅಂದರೆ ಅರ್ಥ ಏನು? ತೀರೋಗ್ಬಿಡ್ತಾರೆ. ಇದರಲ್ಲಿ ಬೇರೆ ಬೇರೆ ಥರ ಪಿತೃದೋಷ ಇದೆ. ಈಗ ನಿಮಗೆ ಪಿತೃದೋಷ ಇದೆ ಅಂತ ನಿಮ್ಗೆ ಹೆಂಗೆ ಗೊತ್ತಾಗಬೇಕು? ನಿಮ್ಮ ಜಾತಕದಲ್ಲಿ ನೀವು ನೋಡಿದ್ರೆ ನಿಮಗೆ ಪಿತೃದೋಷ ಇದೆಯೋ ಇಲ್ವೋ. ಪಿತೃದೋಷ ಇದೆ ಅಂತ ಹೆಂಗೆ ಕಂಡು ಹಿಡಿತೀರಾ? 5ನೇ ಮನೆಯಲ್ಲಿ ರಾಹು ಇರುತ್ತೆ ಮತ್ತು 8ನೇ ಮನೆಯಲ್ಲಿ ರಾಹು ಇರುತ್ತೆ. ಈಗ ಈ 2 ಮನೆಯಲ್ಲಿ ರಾಹು ಕೂತಿದೆ, ಯಾವುದು ಜಾಸ್ತಿ ಎಫೆಕ್ಟ್ ಕೊಡುತ್ತೆ? 8ನೇ ಮನೆಯ ರಾಹು ಜಾಸ್ತಿ ಎಫೆಕ್ಟ್ ಕೊಡುತ್ತೆ. ಈ 8ನೇ ಮನೆಯ ರಾಹು ನಮ್ಗೆ ಹೆಂಗೆ ಬಂತು? 5ನೇ ಮನೆಯ ರಾಹು ನಮ್ಗೆ ಹೆಂಗೆ ಬಂತು? ಇದು ಸೋರ್ಸು ಮತ್ತು ಇದು ಉತ್ಪತ್ತಿ ಎಲ್ಲಿಂದ ಆಗಿರೋದು? ನಮ್ಮ ಜೀವನದಲ್ಲಿ, ನಮ್ಮ ಜಾತಕದಲ್ಲಿ ಈ ಪಿತೃದೋಷ ನಮಗೆ ಹೆಂಗೆ ಬಂತು? 2 ಥರ. ಫಸ್ಟು, ನಿಮ್ಮ ಪೂರ್ವಜರು, ನಿಮ್ಮ ಪಿತೃಗಳು ಅವ್ರಿಗಿಂತ ಬಂದಿರ್ಬೋದು, ದಟ್ ಈಸ್ 1. ಸೆಕೆಂಡು, ನೀವು ನೋಡಬೇಕು ನಿಮ್ಮ ತಂದೆ ಅಥವಾ ನಿಮ್ಮ ತಾತದಿಂದ ಇದ್ದರೆ ನಿಮ್ಮ ತಂದೆಗೂ ಬಂದಿರುತ್ತೆ, ನಿಮ್ಮ ತಂದೆಯಿಂದ ನಿಮ್ಗೆ ಬರುತ್ತೆ. ಅದೇ ಥರ 7 ತಲೆ ಹೋಗುತ್ತೆ. ಈಗ ಫಾರ್ ಎಕ್ಸಾಂಪಲ್, ನಿಮ್ಮ ತಂದೆಗೆ ಪಿತೃದೋಷ ಇಲ್ಲ, 5ನೇ ಮನೆಯಲ್ಲಿನೂ ಇಲ್ಲ, 8ನೇ ಮನೆಯಲ್ಲಿನೂ ಇಲ್ಲ. ನಿಮಗೆ ಹೆಂಗೆ ಬಂತು? ನಿಮಗೆ ಬಂದಿರೋದು ನಿಮ್ಮ ಮನೆಯಿಂದ. ಹೌದು ಫ್ರೆಂಡ್ಸ್, ಈ ಪಿತೃದೋಷ ಬರೋದು ಮ್ಯಾಕ್ಸಿಮಮ್ಮು 99% ಮನೆಯಿಂದ. ಈಗ ಮನೆಯಿಂದ ಹೆಂಗೆ ಬರುತ್ತೋ? ಈಗ 5ನೇ ಮನೆಯಲ್ಲಿ ರಾಹು ಇದ್ದರೆ ಹೆಂಗೆ ನಮ್ಗೆ ಕಂಡುಹಿಡಬೇಕು? 5ನೇ ಮನೆಯಲ್ಲಿ ರಾಹು ಇದೆ, ನಮಗೆ ಪಿತೃದೋಷ ಇದೆಯೋ? ನೀವು ಎಲ್ಲಿ ಕನ್ಸೀವ್ ಆಗಿದ್ದೀರೋ, ಆ ಮನೆಯಲ್ಲಿ ನೀವು ಏನು ಹುಟ್ಟಿದ್ದೀರೋ, ಆ ಮನೆಯಲ್ಲಿ ಸೌತ್ ವೆಸ್ಟ್ 225 ಡಿಗ್ರಿಯಿಂದ 30 ಡಿಗ್ರಿವರೆಗೂ ನೋಡಿ, ಅಲ್ಲಿ ಸಂಪಿರುತ್ತೆ. ಮೀನ್ಸ್ ಕ್ಲೀನ್ ವಾಟರು ಅಥವಾ ಸ್ಟೋರೇಜ್ ಆಫ್ ವಾಟರ್ ಇರುತ್ತೆ. ಅದು 5ನೇ ಮನೆ. ಈಗ ಇದು 8ನೇ ಮನೆದು ಏನು ಸ್ಟೋರಿ? 8ನೇ ಮನೆಯಲ್ಲಿ ನೀವು ನೋಡಿ, ಅದೇ 225 to 230 ಡಿಗ್ರಿನಲ್ಲಿ ಟಾಯ್ಲೆಟ್ ಇರುತ್ತೆ ಅಥವಾ ಚೇಂಬರ್ ಇರುತ್ತೆ, ಅಥವಾ ಮನೆ ಆಚೆ ಆ ಚೇಂಬರ್ದು ಒಂದು ನಾಲಿ ಕಟ್ಟಿರ್ತಾರೆ ಸ್ಟೋರ್ ಆಗಿ ಇದಕ್ಕೆ ರೋಡ್ ಸೈಡ್ ಸಿಳಿಚ್ ಹೋಗೋಕ್ಕೋಸ್ಕರ. ಅದು 8ನೇ ಮನೆಯಲ್ಲಿ ಕೂರ್ತಿರೋದು ರಾಹು ಇಂಡಿಕೇಶನ್. ಈಗ ಇದಕ್ಕಿಂತ ಸಿಂಪ್ಟಮ್ಸ್ ಏನೂ ಇಲ್ಲ. ಒಂದು 60% ಗಂಡು ಮಕ್ಕಳು ಆಗಲ್ಲ, ಮ್ಯಾಕ್ಸಿಮಮ್ ಹೆಣ್ಮಕ್ಳೇ ಆಗೋದು. ಆ ಮನುಷ್ಯನಿಗೆ ಯಾರಿಗೆ ಪಿತೃದೋಷ ಇರುತ್ತೋ 5ನೇ ಮನೆ ಮತ್ತು 8ನೇ ಮನೆಗೆ ಸೇಮ್ ಸ್ಟೋರಿ, ಮತ್ತು ಅವ್ರ ಜೀವನದಲ್ಲಿ ಆ ಲವ್, ಆ ಅಟ್ಯಾಚ್ಮೆಂಟು ಸ್ವಲ್ಪ ಕಡಿಮೆ ಇರುತ್ತೆ. ಅವ್ರಿಗೇನೆ ಗೊತ್ತಾಗತ್ತೆ. ಈಗ ನಾನು ನಿಮಗೆ ಹೇಳಿದ್ರೆ ನಿಮ್ಮ ಜೀವನದಲ್ಲಿ ಆ ಥರ ಇಲ್ಲ ಅಂದರೆ ನಿಮ್ಗೆ ಗೊತ್ತಾಗಲ್ಲ. ಇದು ಯಾರಿದು ಪಿತೃದೋಷ ಇರುತ್ತೋ ಅವ್ರು ಅನುಭವ ಮಾಡಿರ್ತಾರೋ, ಅವ್ರದ್ದು ಲವ್ ಫೇಲ್ಯೂರು ಆಗಿರುತ್ತೆ. ಸುಮಾರು ಕಡೆ ನೋಡಿದ್ರೆ ಎಂಗೇಜ್ಮೆಂಟ್ ಕಟ್ಟಾಗ್ಬಿಡುತ್ತೆ ಮತ್ತು ಮದುವೆನೂ ಕಟ್ಟಾಗ್ಬಿಡುತ್ತೆ. ಅದು ಬಿಟ್ಟರೆ ಗಂಡು ಮಕ್ಕಳು 70% ನಾನು ನೋಡಿದ್ದೀನಿ. 60 to 70% ಗಂಡು ಮಕ್ಕಳು ಆಗಲ್ಲ. 5ನೇ ಮನೆ ಇರಲಿ ಅಥವಾ 8ನೇ ಮನೆ ರಾಹು ಇರಲಿ, ಇದು ಎರಡಕ್ಕೂ ಒಂದೇ ಎಫೆಕ್ಟು ಮಕ್ಕಳದು, ಮತ್ತು ಆಯುನೂ ಒಂದೇ ಎಫೆಕ್ಟು. ಈಗ ನಿಮ್ಮ ಮನೆಯಲ್ಲಿ ಈ ಥರ ದೋಷ ಇದೆಯಾ? ಅಲ್ಲಿ ಗಂಡು ಮಗು ಅಥವಾ ಗಂಡು ಮಗಳು ಅಂತ ಅಲ್ಲ, ಅಥವಾ ಆ ಮನೆಯಲ್ಲಿ ಯಾರ ಮದುವೆ ಆಗಿ ಬಂದರು ಮತ್ತು ಅವ್ರಿಗೆ ಮಗು ಆಯಿತು, ಅದು ಹೆಣ್ಮಗು ಜಾಸ್ತಿ ಅಂದರೆ ಹೆಣ್ಮಗುನೇ ಆಗೋದು. ಗಂಡು ಮಗು ಆಗಿದರೆ
ಆ ಮಗುಗೆ ಪಿತೃದೋಷ ಅಂತೂ ಇರೋದು ಗ್ಯಾರಂಟಿ. ನಿಮ್ಮ ಜಾತಕ ನೀವು ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಜಾತಕದಲ್ಲಿ 5ನೇ ಮನೆ ಮತ್ತು 8ನೇ ಮನೆ ಇದರಲ್ಲಿ ರಾಹು ಕೂತಿದ್ಯಾ? ರಾಹು ಕೂತಿದ್ರೆ ಮೀನ್ಸ್ ನಿಮಗೆ ಪಿತೃದೋಷ ಅಂತೂ ಇದ್ದೇ ಇರುತ್ತೆ. ಚೆಕ್ ಮಾಡ್ಕೊಳ್ಳಿ. ಆ ಥರ ಇದ್ದರೆ ನನಗೆ ಮೆಸೇಜ್ ಮಾಡಿ. ಅದಕ್ಕೆ ಹೆಂಗೆ ಆಚೆಗಡೆ ಬರೋದು, ಅದರ ರೆಮಿಡಿ ಏನಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಅದಕ್ಕೋಸ್ಕರ ನಾನು ಸುಮಾರು ನನ್ನ ವಾಸ್ತು ವಿಡಿಯೋ ನಾನು ಮಾಡ್ತೀನಲ್ಲ, ಅದು ನಾನು ಹೇಳ್ತೀನಿ. ಮನೆ ಕನ್ಸ್ಟ್ರಕ್ಷನ್ ನಿರ್ಮಾಣ ಮಾಡದಲ್ಲಿ ಕರೆಕ್ಟಿಗೆ ಡಿಗ್ರಿ ಲೆಕ್ಕಾಚಾರ ಮಾಡಿನೇ ಕನ್ಸ್ಟ್ರಕ್ಷನ್ ಮಾಡಿ. ಬರೀ ಪಿತೃದೋಷನೇ ಅಂತ ಎಲ್ಲ ಸುಮಾರು ಇಶ್ಯೂ ಇದೆ. ದಿಸ್ ಈಸ್ ಒನ್ ಆಫ್ ದ ರೀಸನ್ ರಿಲೇಟೆಡ್ ಟು ವಾಸ್ತು. ನಿಮ್ಮ ಜಾತಕದಲ್ಲಿ ಪಿತೃದೋಷ, ನನಗೆ ಸುಮಾರು ಜನರು ಕೇಳ್ತಾರಲ್ಲ, ಪಿತೃದೋಷ ಹೆಂಗೆ ಬರುತ್ತೆ, ಸಿಂಪ್ಟಮ್ಸ್ ಏನು, ಇದು ಇದೆ ಅಂತ ನಮ್ಗೆ ಹೆಂಗೆ ಗೊತ್ತಾಗಬೇಕಂದ್ರೆ ನೀವು ನಿಮ್ಮ ಜಾತಕದಲ್ಲಿ ನೋಡಬೇಕು. ನಿಮ್ಮ ಜಾತಕ ಆದ್ಮೇಲೆ ನೀವು ಎಲ್ಲಿ ಹುಟ್ಟಿದಿರೋ ಆ ಮನೆ ನೋಡ್ಕೊಳ್ಳಿ. ನಾನು 2 ಥರ ಹೇಳಿದ್ದೀನಿ, ಸಂಪು, ಟಾಯ್ಲೆಟು ಅಥವಾ ಚೇಂಬರು. ಈ ಥರ ಇದ್ದರೆ ನಿಮಗೆ ಇದ್ರ ಬಗ್ಗೆ ರೆಮಿಡಿ ಬೇಕಾಗಿದೆಯಾ ನನಗೆ ಮೆಸೇಜ್ ಮಾಡಿ. ಯಾವುದಲ್ಲಿ ಇದೆಯೋ, 5ನೇ ಮನೇಲಿ ಇದೆಯೋ 8ನೇ ಮನೇಲಿ ಇದೆಯೋ, ಇದು ಬೇರೆ ಬೇರೆದಿರುತ್ತೆ. ನಾನು ನಿಮಗೆ ರೆಮಿಡಿ ಕೊಡ್ತೀನಿ ಫಾರ್ ಫ್ರೀ ಆಫ್ ಕಾಸ್ಟ್. ಸೊ ಈ ಮುಂದಿನ ವೀಡಿಯೋನಲ್ಲಿ ಇದೇ ಥರ ನಾನು ಯಾವುದಾದ್ರು ಒಂದು ನಿಮಗೆ ಮಾಹಿತಿ ಕೊಡಬೇಕಾಗಿದ್ರೆ, ಅಥವಾ ನಿಮಗೆ ಏನಾದರೂ ಇದ್ರ ಬಗ್ಗೆ ಏನಾದರೂ ಬೇಕಾ, ಇನ್ನು ಮುಂದೆ ಏನಾದರೂ ಮಾಹಿತಿ ನಿಮಗೆ ಬೇಕಾಗಿದೆ ನನಗೆ ಮೆಸೇಜ್ ಮಾಡಿ ಅಥವಾ ಕಾಮೆಂಟ್ನಲ್ಲಿ ಬರೀರಿ. ನಾನು ಡೆಫಿನೆಟಾಗಿ ಅದ್ಮೇಲೆ ವೀಡಿಯೋ ಮಾಡಿ ನಾನು ಹಾಕ್ತೀನಿ. ಸೊ ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗೋಣ ಸ್ನೇಹಿತರೆ. ಅಷ್ಟವರೆಗೂ ಸೋಪಾ ಇರಿ, ಆರಾಮಾಗಿ ಇರಿ. ನಮಸ್ಕಾರ.